ನಮಗೆ ತಾಯಿ ಕಾರ್ಡ್ ಕೊಡ್ತಾರಂತ ಕಾಯಕತ್ತೀವಿ. ನೋಡಿದ್ರ ತಾಯಿ ಕಡೆ ಬಂದಿಲ್ಲ, 2-3 ವಾರ ಆಯ್ತು. ಬಾಡಿಗೆ ಹುಡುಕಾಡ್ದಾಕತ್ತೀವಿ ನಾವು. ತಿಂಡ್ಲ ಸೈಡ್ ಅವ್ರ ತಾಯಿ ಕಾರ್ಡ್ ಕೊಡಕ ಇವತ್ತನು ಮನೆಗೆ ಮಾಡೋ ಪರಿಸ್ಥಿತಿ. ಸೊ ನೋಡ್ರಿ, ಪಾನಿಪುರಿ ತಿನ್ನಕತ್ತೀವಿ ನಾವು. ನೀರಿಲ್ಲ ನೋಡ್ರಿ, ಡ್ರಮ್ ಎತ್ತಾಕತ್ತಾಳ. ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂದ್ರೆ, ತಾಯಿ ಕಾರ್ಡ್ ಬಂದದಂತ ಹೋಗಿ ತಗೊಂಡ್ಬರ್ಬೇಕು. ಫೋನ್ ಮಾಡಿದ್ರು ಅವ್ರನ್ನ, ಈಗ ಬರ್ರಿ ಅಂತ ಡೆಲಿಗೇಷನ್ದ ಹೋಗ್ಬೇಕು. ಫಸ್ಟ್ನೇ ತಾಯಿ ಕಾರ್ಡ್ ನನಗೆ ಒಂದು ದಿವಸದಾಗೆ ಕೊಟ್ಬಿಟ್ಟಿದ್ರಿ, ಇದೊಂದು ಸ್ವಲ್ಪ ಲೇಟ್ ಆಯಿತು. ಹೋಗಿ ಇಸ್ಕೊಂಡ್ಬರ್ಬೇಕು ಈಗ. ಹೋಗಂಬರ್ರಿ. ನೀರಿಲ್ಲ ನೋಡ್ರಿ, ಡ್ರಮ್ ಎತ್ತಾಕತ್ತಾಳ. ಸೊ ನೋಡ್ರಿ, ಪಾನಿಪುರಿ ತಿನ್ನಕತ್ತೀವಿ ನಾವು. ದಿನ ಎಂತ ತಿನ್ನಂಗೆ ಇರ್ಬೇಕಲ್ಲ ನೀನು. ದಿನ ಅಂತ ತಿನ್ನೋದ್ರ ಊಟ ಬೇಡ, ದಿನ ಕೊಡ್ಸಲ್ಲ. ಅದಕ್ಕೆ ಹಿಂಗದೆ ನೀನು ನೋಡಕ್ಕೆ. ನೀನು ಚಂದ. ಹಾಂ, ನಾನು ಒಬ್ಬಾಕೇ ತಿನ್ಬೇಕು ಅಂದ್ರೆ ಮತ್ತೆ ನೀನೇ ತಿಂತೀನಿ. ನೀವು ಮಾತಾಡೋದು ಕೇಳಿಸ್ಬೇಕಲ್ಲ ಜನ. ಸೌಂಡ್ ಐತಲ್ಲ ಹೊರಗೆ ಗಾಡಿ ಸೌಂಡ್. ಇಂಥವು ತಿಂದ್ರೆ ಏನಪ್ಪ ಗಟ್ಟಿ ಆದ್ರೆ ಮನುಷ್ಯರು. ಸೊ ನೋಡ್ರಿ, ನಮ್ಮ ಮನೆಗೆ ಇವತ್ತು ಸ್ಪೆಷಲು ಕಾಳು ಪಲ್ಯ, ಬದನೆಕಾಯಿ, ಚಪಾತಿ. ನಮಗೆ ತಾಯಿ ಕಾರ್ಡ್ ಕೊಡ್ತಾರಂತ ಕಾಯಕತ್ತೀವಿ. ನೋಡಿದ್ರ ತಾಯಿ ಕಡೆ ಬಂದಿಲ್ಲ, 2-3 ವಾರ ಆಯಿತು. ನಮ್ಮ ಸಾನಿ ಹೊಟ್ಟೆಗಿದ್ದಾಗ ಒಂದು ದಿವಸಕ್ಕೆ ಕೊಟ್ಬಿಟ್ಟಿದ್ರು. ಇದು ನಾವು ಬೇರೆ ಕಡೆ ಮಾಡ್ಸೋಕ್ಕಿದ್ವಲ್ಲ, ಭಾಳ ಕಾಡ್ಸಕತ್ಬಿಟ್ರ. ಏನು ಮಾಡ್ಬೇಕಂತಿಲ್ಲಿ ಹೊಟ್ಟೆ ಬಿಟ್ಟಿದ್ದು ನಂದು. ಇವತ್ತು ಕೊಡ್ತೀನಿ. ನಿನ್ನೆನೇ ಕೊಡಬೇಕಾಗಿತ್ತು, ನಿನ್ನೆ ಬಂದಿಲ್ಲ. ಇವತ್ತು ಬರ್ತೀನಿ ಅಂದಾರ. ಇವತ್ತು ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ನಮ್ಮ ಅವ್ರ ಮನೆಗೆ ಹೋಗಿ ರೊಟ್ಟಿ ಮಾಡ್ಕೊಂಬರ್ಬೇಕು. ಇಲ್ಲಿ ರೊಟ್ಟಿ ಮಾಡೋಕ್ಕಾಗಲ್ಲ, ಗ್ಯಾಸ್ ಮೇಲೆ ಜಾಸ್ತಿ ಗ್ಯಾಸ್ ವೇಸ್ಟ್ ಆಗುತ್ತಾ. ಅವಾಗಲಿಂದ ನಾವು ಅಲ್ಲಿಗೆ ಬರ್ತೀವಿ, ಅಲ್ಲೇ ಬಂದು ಕೊಡ್ತೀವಿ ಅಂತ ಹೇಳಾಗುತ್ತೆ. ಆದ್ರೂ ನಾವು ಹೋಗ್ಬಿಟ್ಟು ನಾವು ಬರ್ತೀವಿ ಅಂದ್ರೂ ಇಲ್ಲ, ನಾವೇ ಬರ್ತೀವಿ ಅಂತ ಹೇಳಾಗತ್ತಾರೆ. ಆಸೆ ಕತ್ತರು ಕೊಡ್ತಾರೆ ಇದನ್ನ ತಾಯಿ ಕಾರ್ಡ್. ಸಾನಿದ್ ಹಿಂಗಿದ್ದಾಗ ಈ ಥರ ಎಲ್ಲ ಮಾಡಿಲ್ಲ. ಅಂದ್ರೆ ಅದು ಬೇರೆ ಕಡೆ ಮಾಡಿಸಿದ್ವಿ ನಾವು. ಅವ್ರು ಬೇರೆಯವ್ರು ಇದ್ರು, ಇವ್ರು ಬೇರೆಯವರಲ್ಲ. ಇನ್ನು ಬೇರೆ ಕಡೆ ಕೊಟ್ಟು ತಾಯಿ ಕಾರ್ಡ್ ಕೊಡೋಕೆ ಭಾಳ ಕಾಡ್ಸಕತ್ತೆ. ನಮ್ಗೆ ಒಂದು 3 ವಾರ ಆತಲ್ಲ. ಆಮೇಲೆ ಕೊಡ್ತು, ನೆಕ್ಸ್ಟ್ ಅವ್ರು ಕೊಡುತ್ತೆ. ಮತ್ತೆ ನೋಡಕ್ಕೆ ಊರಿಗೆ ಬಿಟ್ಟು ನಾವು ಅವಾಗೇ ಇಸ್ಕೊಂಬರ್ಬೇಕಾಗಿತ್ತು. ನಾವು ಊರಿಗೆ ಹೋಗ್ಬಿಟ್ವಲ್ಲ, ಹಂಗಾಗಿ ನಮ್ದು ಸ್ವಲ್ಪ ಲೇಟ್ ಆಗ್ಬಿಡ್ತು. ಈಗ ಕೇಳಿದ್ರೆ ಅವ್ರು ಬರ್ತೀನಿ ಅಂತಾರ. ಹಿಂಗೆ ಟೈಮ್ ವೇಸ್ಟ್ ಆಗ್ತಿತ್ತು. ನೀನು ಯಾಕೆ ಹೌದು ಡಲ್ ಆಗಿದ್ದಿಲ್ಲ, ಏನಾಯ್ತು? ಹಿಂಗೆ ಹೆಂಗೆ ಹೇಳ್ಬೇಕು, ಇವಾಗ ಜಿಮ್ಮಿಗೆ ಹಚ್ಚಿದ್ದೀನಿ. ಅದಕ್ಕೆ ಡ್ರೆಸ್ ನೋಡ್ರಿ, ಜಿಮ್ಮಿಗೆ ಹಚ್ಚೀನಿ. ಮತ್ತೆ ಏನಪ್ಪ ಅಂದ್ರೆ ಒಂದು ದಿನ, 1 ವಾರ ಮಟ್ಟ ಮೈಕೈ ಬ್ಯಾನ್ ಇರ್ತಾವಂತ. ಕೈ ಹಿಂಗೆ ಎತ್ತಕ್ಕೆ ಹೋಗ್ತೀನಿ, ಆ ಲೆಕ್ಕಕ್ಕೆ ಬ್ಯಾನ್ ಆಗತೈತಿ. ಇವಾಗ ಹಿಂಗೆ ಅನ್ನೋಕ್ಕಾಗಲ್ಲ. ಬ್ಯಾನ್ ಸಲುವಾಗಿ ಹಂಗೆ ಮಕ್ಕ ಡಲ್ ಆಗೈತೆ ಅಷ್ಟೆ. ಏನೋ ಕೆಲಸ ಮಾಡಿ ಬಂದನಪ್ಪ ಜಾಸ್ತಿ, ಏನೋ ಕಲ್ಲು ಅದೆಲ್ಲ ಒತ್ತು ಬಂದ. ಅಲ್ಲ, ಊರಾಗಿದ್ರೆ ನೀವು ಜಿಮ್ಮಿಗೆ ಹಚ್ಚೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವು ಕೆಲಸ ಮಾಡ್ಬಿಡ್ತು. ಇಲ್ಲಿ ಹಂಗಾಗಲಾಗೈತಿ ಕೆಲಸ ಮಾಡಕ್ಕೆ. ಬರೀ ಡ್ರೈವಿಂಗ್ ಕೆಲಸ ಅಲ್ಲ, ಏನು ಬಾಡಿ ಕೆಲಸ ಮಾಡಲ್ಲ, ಬರೀ ಕುಂತಲ್ಲೇ ಕುಂದಿರುತ್ತೆ. ಅದಕ್ಕೆ ಜಿಮ್ಮಿಗೆ ಹಚ್ಚಿಬಿಟ್ಟು ನಾನು ಡ್ರೆಸ್ಸಿಂಗ್ಸ್ ಅವು ಜಿಮ್ಮಿಗೆ ಹಚ್ಚಿದ ತಕ್ಷಣ ಫುಲ್ಲು ಖುಷಿ ಇತ್ತು ನನಗೆ. ಯಾಕಂದ್ರೆ ಮೊದಲು ನಾನು ಲವ್ ಮಾಡ್ಲಿಕ್ಕಿಂತ ಮುಂಚೆ ಜಿಮ್ಮಿಗೆ ಹಚ್ಚಿದ್ದೆ. ಅವಾಗ ಏನಪ್ಪ ಅಂದ್ರೆ ಒಳ್ಳೆ ಬಾಡಿ ಮಾಡ್ಬೇಕು, ಫ್ಯಾಕ್ಸ್ ಮಾಡ್ಬೇಕು, 6 ಪ್ಯಾಕ್ ಮಾಡ್ಬೇಕಂತ ಭಾಳ ಇತ್ತು. ಮಾಡಿದೆ. ಆದರೆ ನಾನು ಮಾಡಿಬಿಟ್ಟು ಮತ್ತೆ ಗ್ಯಾಪ್ ಬಿಟ್ಬಿಟ್ಟೆ. ಗ್ಯಾಪ್ ಬಿಟ್ಟಕ್ಕೆ ನಾನು ಈ ಥರ ದಪ್ಪಾಗಿದ್ಬಿಟ್ರೆ, ಫಸ್ಟಿಗೆ ನಾನು ಸ್ಮಾರ್ಟ್ ಆಗಿದ್ದೆ. ಮತ್ತು ಫ್ಯಾಕ್ಸ್ ಇದ್ದು ನನಗೆ 6 ಪ್ಯಾಕು. ಬೇಕಾದ್ರೆ ಅದು ಒಂದು ಫೋಟೋ ಹಾಕ್ತು, 1-2 ನೋಡ್ಕೊಂಬರ್ಬೇಕಾದ. ಫ್ಯಾಕ್ಸ್ದಲ್ಲ, ಬರೀ ಬಾಡಿ ಜಿಮ್ಮಿಗೆ ಹೋಗಿರೋದು ಅಷ್ಟೇ. ಮತ್ತು ಇವಾಗ ಅದೇ ಈಗೈತಿ ಮಾಡ್ಬೇಕಂತ. ಇವು ಭಾಳ ಅಂದ್ರೆ ಭಾಳ 2 ವರ್ಷ 3 ವರ್ಷ ಆಗ್ಬಿಟ್ಟಿದ್ದು ಗ್ಯಾಪು. ಹಂಗಾಗಿ ಸ್ವಲ್ಪ ಮತ್ತೆ ದಪ್ಪಾಗಿನಿ. ಸೊ ಮತ್ತೆ ರಿಕವರ್ ಮಾಡ್ಕೊತೀನಿ ನನ್ನ ಬಾಡಿ. ಅದೇನು ದೊಡ್ಡದಲ್ಲ, ಆದ್ರೆ ಹೆವಿ ಕಷ್ಟ ಜಿಮ್ನ್ಯಾಗ ಬಾಡಿ ಬಿಲ್ಡ್ ಮಾಡ್ಬೇಕಂದ್ರೆ. ಮತ್ತು ಮಜಲ್ಸ್ ಆಗಲಿ,
ಅದು ಜಿಮ್ಮಿಗೆ ಹೋಗಿರ್ತಾರ ಅವ್ರಿಗೆ ಮಾತ್ರ ಗೊತ್ತಿರುತ್ತ ಇವೆಲ್ಲ ನನ್ನ ತಲೆ ಶೂಟ್ ಆಗಕತ್ತ. ನನಗಂತೂ ಅದೇನು ಒಂಚೂರು ಅರ್ಥ ಆಗವಲ್ದು. ಅದು ಜಿಮ್ಮಿಗೆ ಹೋಗಿರ್ತಾರಲ್ಲ ಅವ್ರಿಗೆ ಗೊತ್ತಾಗಿರುತ್ತೆ. ಮತ್ತು ನಮ್ಮ ಸಾನ್ವಿ ನೋಡ್ರಿ ನಮ್ ಕಂಪ್ಲೀಟಾಗಿ ಬಿಟ್ಟು ಮರೆತು ಆರಾಮಾಗಿ ಎದಾಳಕ್ಕಿ. ಆಕೆ ನಮ್ಮನ್ನ ಬಿಟ್ಟು ನಾನು ಬೆಳಿಗ್ಗೆನೇ ಆಕಿಗೆ ನಮ್ಮ ಅವ್ರ ಬಿಲ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ. ಆಕಿ ಇನ್ನವರೆಗೆ ಆದ್ರೂ ನನ್ನ ನೆನ್ಸನೇ ಅವಳು. ಆಕೆ ನಮ್ಮನ್ನ ಭಾಳ ಬಿಟ್ಟು ಇರೋದು ಕಲಿಯಾಗತ್ತಾಳ. ಅಂದ್ರೆ ನನಗೆ ನಂಬಿಕೆನೇ ಇರಲಿಲ್ಲ ಬಿಟ್ಟು. ನನಗೆ ಕೂಡ ಇದ್ದಿದ್ದಿಲ್ಲ. ಎಷ್ಟು ಮಟ್ಟ ಇರ್ಬೋದು ಅಂತಂದ್ರೆ ಟೋಟಲಿ ಇವಾಗ ಬೆಳಗ್ಗೆ ನಾವು 9 ಗಂಟೆಗೆ ಬಿಟ್ಟಿವಂದ್ರೆ 9-8 ಗಂಟೆಗೆ ಬಿಟ್ಟಿವಂದ್ರೆ ರಾತ್ರಿ 9 ಗಂಟೆ 8 ಗಂಟೆ ತನಕ ಬಿಟ್ಟಿರ್ತಾಳ. ಅಷ್ಟು ಹೆಂಗೆ ಕಲ್ತಾಳ ನಮಗೆ ಗೊತ್ತಾಗಲ್ಲ ಇದ್ದದ. ನಮಗಿಂತ ನಮ್ಮ ಅವಾಗ ಜಾಸ್ತಿ ಹಚ್ಕೊಂಡ್ಬಿಟ್ಟಾಳ. ಅಲ್ಲೇ ಇರ್ತಾಳೆ, ಏನು ಅಳಲ್ಲ. ನಾವು ಹೋಗಿ ಇವಾಗ ಇಷ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು ತಾಯಿ ಹೋದ ತಕ್ಷಣ ಅಳ್ತಾರ ಹುಡ್ರು. ಈ ಕೇಳಲ್ಲ ಸಾನ್ವಿ. ಬಿಟ್ಟಿದ್ರು ಕೂಡ ಆರಾಮಾಗಿ ಇದು ಮಾಡ್ತಾಳ. ಸುಮ್ಮನೆ ನಾವು ಹೋದ್ವಿ ನಾರ್ಮಲ್ ಥರ ಇರ್ತಾಳೆ. ಏನು ಅಳೋದು ಎಕ್ಸೈಟ್ ಆಗಲ್ಲ, ಅವೆಲ್ಲ ನಮ್ಮ ಹತ್ರ ಬರೋದಿಲ್ಲ. ಅವ್ರು ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡಿಸ್ತಾರ, ಇನ್ನೇನು ಆಟ ಆಡಿಸ್ತಾರ, ಎಲ್ಲ ಕಂಫರ್ಟಬಲ್ ಆಗಿ ಐತೆ. ಅಲ್ಲಿ ನಮಗೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದ್ರೆ ನಮಗೆ ಹಿಂಗೆ ಇದ್ರೂ ನೆಕ್ಸ್ಟ್ ಮಗು ಆದ್ರೂ ಕೂಡ ನಮಗೆ ಏನು ತೊಂದರೆ ಕೊಡಲ್ಲ ಸಾನ್ವಿ ಅಂತ ಖುಷಿ ಆಗುತ್ತೆ ಅಷ್ಟೆ ಅಲ್ಲ. ಖುಷಿ ಆಗುತ್ತ ನನಗೆ ಈ ವಿಷಯದಾಗ ಭಾಳ ಅಂದ್ರೆ ಭಾಳ ಇದಾಗ್ಬಿಟ್ಟೈತಿ. ಯಾಕಂದ್ರೆ ಬಿಟ್ಟಿರುತ್ತಲ್ಲ ಇದು ಇವಾಗ ಬಿಟ್ಟು ಇರ್ತಾಳಲ್ಲಪ್ಪ, ಇದು ಬೆನಿಫಿಟ್ ನಮಗೆ ಇದು. ಯಾಕಂದ್ರೆ ನೆಕ್ಸ್ಟ್ ಪಾಪ ಆತಂದ್ರು ಕೂಡ ಆಕಿನ ಕಡೆ ತಲೆ ಅಷ್ಟಕ್ಕೊಂದು ಚಿಂತೆ ಇರಲ್ಲ. ಯಾಕಂದ್ರೆ ಅಲ್ಲಿ ಇರ್ತಾಳಲ್ಲ ನಿಮ್ಮ ಮಾವನ್ ತಕ್ಕ, ಆರಾಮಾಗಿ ಇಲ್ಲಿ ಈ ಪಾಪದ ಬಗ್ಗೆ ಅದೇನೇನು ಕೆಲಸ ಇರ್ತಾವನ್ನೆಲ್ಲ ಮಾಡ್ಕೋಬಹುದು. ಯಾಕಂದ್ರೆ ಇನ್ನೊಂದು ಇಬ್ಬಿಬ್ರು ಪಾಪು ಆದವ್ರಿಗೆ ಗೊತ್ತಿರುತ್ತಿದ. ಇವಾಗ ಒಂದು ಪಾಪು ಏನೋ ಒಂದು ಪೌಡ್ರ್ ಆಗಲು, ಸ್ನಾನ ಮಾಡ್ಸೋದಾಗ್ಲು, ಊಟ ಮಾಡ್ಸೋದಾಗ್ಲು ಮಾಡೋದ್ನಾಗ ಅದು ದೊಡ್ಡ ಪಾಪ ಬಂದ್ಬಿಟ್ಟು ಎಲ್ಲ ಇದು ಮಾಡಿಬಿಡ್ತೈತಿ. ಹಂಗಾಗಿ ನಮಗೆ ಒಂದು ಸ್ವಲ್ಪ ಬೆನಿಫಿಟ್ ಇದೆ. ಇವಾಗಲಿಂದ ರೂಢಿ ಮಾಡಾಕಿದ್ದೀವಿ ನಾವು ಆಕೆಗೆ. ನಮಗೇನು ಬಿಟ್ಟಿರೋಕೆ ಇಷ್ಟ ಇಲ್ಲ, ಭಾಳ ಕಷ್ಟ ಆಗುತ್ತೆ ನನಗೆ ಕೂಡ. ಓಮ್ ಅಂತಿರತ್ತೆ ಈಕೆನ, ಈಕೆ ಇರ್ಲಿ ಬಿಡು ರೂಢಿ ಆಗಲ್ಲ ಅಂತ ಇರ್ತಾಳೆ. ಆದ್ರೆ ಆಕಿ ನಾವು ಹೋಗಿ ಅಂದ್ರೆ ನಮ್ಮ ಹತ್ರ ಜಾಸ್ತಿ ಬರೋದೇ ಇಲ್ಲ. ಆಕಿ ಸುಮ್ಮನೆ ಆಟ ಆಡ್ಕೊಂಡಿರುತ್ತೆ ಚಂದಾಗಿ. ಈಗ ಹೋಗಿ ರೊಟ್ಟಿ ಮಾಡ್ಕೊಂಬರಂಬ್ರಿ ಅಲ್ಲಿಗೆ ಬರೀ ರೊಟ್ಟಿ 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 ಅಂತ. ಇವ್ ನೋಡ್ರಿ ರೈಸ್ ತಿನ್ನಂಗಿಲ್ಲ, ರೊಟ್ಟಿ ತಿನ್ಬೇಕು, ಚಪಾತಿ ತಿನ್ಬೇಕು, ಮತ್ತೆ ಡಯಟ್ ಮಾಡ್ಬೇಕು. ದಿನ ಚಿಕನ್, ದಿನ ಮೊಟ್ಟೆ. ಈ ಕಡೆ ಬಾ ಲೈಟ್ ಕುಕ್ಕತ್ತ ಹಿಂಗೆ ಮಾಡ್ಬೇಕು. ಲೆಸ್ಕು ಅಲ್ಲ ನಿನ್ನ ಪಾಪನ ಹೆಂಗೈತಿ ಏನದ ಹೊಡೆಯಕ್ಕೆ ತಲೆ ಮಾಡಿ ಮ್ಯಾಕ್ ಕಾಲ್ ಮಾಡಿದ್ರೆ ಹೆಂಗ ಪಾಪಗ? ನಿನ್ನ ಪಾಪನ ಹೆಂಗೆ ಸೀದಾ ಐತಿಬೇಕಿಲ್ಲ? ಮನ್ಸಾಗತ್ತೇನಾ? ಲಾಲಿ ಲಾಲಿ ಸಂಗಡ ಲಾಲಿ 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 ಲಾಲಿ. ಅಯ್ಯೋ ನಾಚಿಕೆನದ ನಂದು ಪಾಪ ನಂದು ಕಾಲು ಹಿಡ್ಕೊಂಡು ಲಾಲಿ ಅಂತಾರ. ಲಾಲಿ ಲಾಲಿ ಸಾಂಗ್ ಆಡಕೈತ್ಲ ಸಾನ್ವಿ. ಲಾಲಿ ಲಾಲಿ ಹಿಂಗಿಡ್ಕ ಮಾಡ್ಗ ಲಾಲಿ ಕಿಲೋಡ್ ಹಿಂಗಿಡ್ಕ ಲಾಲಿ ಲಾಲಿ ತಗೋರಿ ನಿಂತ ನಿಮ್ಮ ಪಾಪ ಜೋಜ ಮಾಡ್ಸದಕ್ಕ ಲಾಲಿ ಲಾಲಿ ಮಾಡು. ಹಾಡಾಡಿ ಇದಕ್ಕೆ ಹಾಡಾಡು ಲಾಲಿ 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 ಲಾಲಿ. ರೊಟ್ಟಿ ಮಾಡ್ತಾಳಲ್ಲ ಈಕಿ. ಇವತ್ತು ಮಾಡಿಲ್ಲ ಅಂದ್ರ 2 ವಾರ ತನ ಮಾಡಲ್ಲ. 2 ವಾರ ಸುಮ್ಮನೆ ಮೊನ್ನೆನೆ ಮಾಡಿದ್ದು. ಯಾಕೆ ಸುಳ್ಳು? ಮೊನ್ನೆಯಲ್ಲಿ ಮಾಡಿದ್ಯಾ? ಯಪ್ಪಿ 2 ದಿನ ನಿನ್ನೆ ಮಾಡಂಬ ಅಂತ ಕರೆದಿಲ್ಲ. ನೀನ್ ಬಂದಿ ನಿನ್ನೆ ಮಾಡಮ್. ನನಗ ಆರಾಮಿಲ್ಲ. ಏನಂದ್ರೆ ನನಗೆ ಜ್ವರ ಬಂದವ, ಅದಕ್ಕೆ ಇಲ್ಲೆಲ್ಲ ನೋಡ್ರಿ ಗುಳ್ಳಿಗಳಾಗ್ಬಿಟ್ಟು. ಆದ್ರೆ ಹೇಳಿದ್ರೆ ಕೃಷ್ಣ ಅರ್ಥನೇ ಮಾಡ್ಕಲ್ಲ. ನೋಡ್ರಿ ಅವ್ನ ಕಷ್ಟ ಎಲ್ಲ ಅರ್ಥ ಮಾಡ್ಕೊತೀನಿ ನಾನು. ನನ್ ಕಷ್ಟ ಏನ್ ಅರ್ಥ ಮಾಡ್ಕೇನ್ ಮಣ್ಣು. ರೊಟ್ಟಿ ಮಾಡ್ಕೊಡು ಅಂದ್ರ ನನ್ ಪಾಪ ಆರಾಮಿಲ್ಲ. ನಾನು ಕೇಳಿದ ರೊಟ್ಟಿ ಮಾಡಿ ಕೊಟ್ಟಿದ್ದೆ ಅಂದ್ರೆ ನನಗೆ ಇದು ಒಂದು ಮೈನಸ್ ಪಾಯಿಂಟ್. ಮಮತಂದ್ರ ಏನಪ್ಪ ಮೈನಸ್ ಪಾಯಿಂಟ್ ಅಂದ್ರೆ ನನಗೆ ಒಪ್ಕೊಂಡ್ಬಿಡು. ನಾನು ರೊಟ್ಟಿ ನಾನು ಕೇಳಿದಾಗ ರೊಟ್ಟಿ ಮಾಡಿ ಕೊಡಲ್ಲ ಆಕಿ. ನಿಜ ನಾನು ಯಾವತ್ತು ರೊಟ್ಟಿನೇ ಮಾಡಿ ಕೊಡ್ತಿ. ನಾನು ನೀನ್ ಇವಾಗ ಅಂದಿದ್ದೇನ ನಾನು ರೊಟ್ಟಿನೇ ಮಾಡಲ್ಲ ಅಂತ ಅಂದಿದ್ದು. ರೊಟ್ಟಿ ಮಾಡ್ತಿ, ಆದ್ರೆ ನೀನು ನಿನಗೆ ಅನ್ಸಿದಾಗ ಮಾಡ್ತಿ. ನನಗೆ ಅನ್ಸಿದಾಗ, ನನಗೆ ತಿನ್ಬೇಕು ಅನ್ಸಿದಾಗ ಮಾಡಿ ಕೊಡ್ಬೇಕು ನನಗೆ. ಸೊ ಯಾಕಂದ್ರೆ ನನಗೆ ರೊಟ್ಟಿ ಲವರ್ ಅಂದ್ರೆ ನಾನು ರೈಸ್ ತಿನ್ನಂಗ ಅನ್ಸಲ್ಲ. ನನಗೆ ರೊಟ್ಟಿ ಜಾಸ್ತಿ ತಿನ್ಬೇಕು ಅನ್ಸುತ್ತೆ.
ಅದೊಂದಷ್ಟು ತಿಂತೀನಿ ಮತ್ತೆ ಜಾಸ್ತಿ ಏ, ಇನ್ನೇನಪ್ಪ ತಿಂತಾನ ಹಂಗೆ ಅಂತಲ್ಲ. ನೀವೇನ ತಿಂತಾನ ರೊಟ್ಟಿ ಇದ್ರೆ ಪಕ್ಕ ತಿಂತಾನ ಅವ್ನು ಜಾಸ್ತಿ. ರೊಟ್ಟಿ ಇದ್ರೆ ಏನಂದ್ರೆ ಲಿಮಿಟೆಡ್ ಮಾಡಬೇಕು ಅಂತಾನೆ, 2 ರೊಟ್ಟಿಗೆ ಲಾಸ್ಟ್ ಮಾಡ್ಬೇಕಂತಾನೆ. ಆದ್ರೆ ಲಾಸ್ಟ್ ಮಾಡಕ್ಕೆ ಅವನಿಂದ ಸಾಧ್ಯ ಇಲ್ಲ. ಅದು 2 ರೊಟ್ಟಿಗೆ ಸೊ ಸುಮ್ಮನೆ ನೀವು ಕಮೆಂಟ್ ಹಾಕ್ರಿ ರೊಟ್ಟಿ ತಿನ್ನೋದು ಒಳ್ಳೇದ ಕೆಟ್ಟದ ಅಂತ. ಒಳ್ಳೇದೇ ರೊಟ್ಟಿ ತಿನ್ನ. ಸೊ ಹೇಳಿದ್ರೆ ಈಕಿ ಬೆಳತನ ಹೇಳ್ಕೊಂಡ್ ಕುಂದಿರ್ತಾಳ. ಸೊ ಬರ್ರಿ ಹೊರಗಡೆ ಹೋಗ್ರಿ, ರೊಟ್ಟಿ ಮಾಡೋದೈತಿ. ಹೊರಗಡೆ ಅವು ಕೆಲಸ ಅದಾವ. ಸೊ ಈಕಿಂದ ಇವತ್ತು ತಾಯಿ ಕಾರ್ಡ್ ಬರುತ್ತಾ ಅಯ್ಯೋ ಇವತ್ತು ಬರ್ತದೆ ಗೊತ್ತಿಲ್ಲ. ಆಕಿ ಒಟ್ಟ ಇವತ್ತು ಬರ್ತದ, ಇವತ್ತು ತಂದು ಕೊಡ್ತೀವಪ್ಪ ಅಂತ ಹೇಳ. ಯಾವಾಗ ತಂದು ಕೊಡ್ತಾವ ಅಂತ ನನಗಂತೂ ಗೊತ್ತಿಲ್ಲ. ಸೊ ಬರ್ರಿ ಹೊರಗಡೆ ಹೋಗ್ರಿ. ಸೊ ನೋಡ್ರಿ ಇವತ್ತೂ ಅವ್ರ ತಾಯಿ ಕಾರ್ಡ್ ಕೊಡೋಕೆ ಇವತ್ತೂ ಮನೆಗೆ ಮಾಡೋ ಪರಿಸ್ಥಿತಿ ಬಂತು ಇಲ್ಲ. ಥೂ ಒಳ್ಳೆ ಕತ್ತೆ. ಅಲ್ಲಿಗೆ ಹೋಗಿ ನೋಡಿ. ಏನು ಬೇಜಾರಾಗೈತಿ. ಲಕ್ಷಗರಿಬಾರ್ದು ನಂಗೆ, ಅದೇ ಆಗಲ್ಲ. ಸೊ ಬಾಡಿಗೆ ಹುಡುಕಾಡ್ದಾಕತ್ತೀವಿ ನಾವು. ತಿಂಡ್ಲ ಸೈಡು, ಈ ಕಡೆ ವಿದ್ಯಾರ್ಣಪುರ ಈ ಸೈಡನ್ನ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ ನೋಡಕತ್ತಾರಂದ್ರೆ ದಯವಿಟ್ಟು ಒಂದು 1 BHK ರೂಮ್ ನೋಡಿ. ನಾವು ಶಿಫ್ಟ್ ಆಗ್ಬೇಕು ಅಂದ್ಕೊಂಡಿದ್ವಿ. ತುಂಬ ಹುಡ್ಕಾಡಕತ್ತೀವಿ, ರೂಮೇ ಸಿಗವಲ್ವು. ಏನು ಮಾಡ್ಬೇಕು ಗೊತ್ತಾಗವಲ್ದು. ಹುಡುಗಾಡತ್ತೀವಿ, ಎಲ್ಲಿ ಸಿಗಲಾಗೈತಿ. ಅಲ್ಲೆಲ್ಲಾದರೂ ಇದ್ರೆ ಹೇಳ್ರಿ, ಕಮೆಂಟ್ ಮಾಡಿರಿ, ಬಂದು ನೋಡ್ತೀವಿ ನಾವು. ಏನಾದ್ರೆ ನನ್ನ ತಾಯಿ ಕಾರ್ಡ್ ಕೊಡ್ತೀನಿ ಅಂತ ಕೊಡಲೇ ಇಲ್ಲ ಇವತ್ತು. ಯಾವಾಗ ಕೊಡ್ತಾರೆ, ಇಲ್ಲಾಂದ್ರೆ ಬೇರೆ ಕಡೆ ಹೋಗಿ ಮಾಡಿಸ್ಬೇಕಷ್ಟೆ. ಜಲ್ದಿ ಕೊಡಲ್ಲ, ಅದೇ ಪ್ರಾಬ್ಲಮ್. ಅದು ಅವಾಗಾದರೂ ಬೇರೆಯವ್ರ ಹತ್ರ ಹೋದ್ರೆ 1 ದಿವಸಕ್ಕೆ ಕೊಡ್ತಾರೆ. ನಾವು ಇವರು ಮಾಡಿಕೊಡ್ತಾರೆ, ಎಲ್ಲ ರೆಡಿ ಮಾಡಿಕೊಡ್ತಾರಂತ ಇವ್ರ ಹತ್ರ ಹೇಳಿದ್ರೆ ಇವ್ರು ನೋಡ್ರಿ ತಾಯಿ ಕಾರ್ಡ್ ಕೊಡೋಕೆ ಇಷ್ಟೊತ್ತು ಮಾಡ್ತಾರೆ. ಅದಕ್ಕೆ ಸ್ಕ್ಯಾನಿಂಗ್ ಟೈಮೆಲ್ಲ ಹೋಗ್ಬೇಕು ಆ ದವಾಖಾನಿಗೆ ಅಂತಂದ್ರೆ ಇನ್ನೂ ಕೊಟ್ಟಿಲ್ಲ. 3 ತಿಂಗಳು ಕಂಪ್ಲೀಟ್ ಆಗೈತಲ್ಲ, ಇನ್ನೂ ಆಗಲಿಲ್ಲ ಕಂಪ್ಲೀಟ್. ಇನ್ನೊಂದು 10 ದಿವಸ ಕೊಡ್ತಾರೇನಾದ್ರೆ ಕೊಡ್ಲಾಗ್ಯಾರ. ಅದಕ್ಕೆ ಟೆನ್ಷನ್ ಆಗಿಬಿಟ್ಟೈತಿ ಏನು ಮಾಡ್ಬೇಕಂತ. ಸೊ ನೋಡ್ರಿ ಇವಾಗ ನಾನು ನಾಲಿಗೆ ಕಡ್ತೀನಿ. ಸಾನಿ ನೋಡ್ರಿ ಹೆಂಗೆ ಕಡಿತೇನೆ ನಾಲಿಗೆ ನನಗೆ. ಏ ಸಾನಗ ನೋಡ್ರಿ ನಾ ಕಡ್ದ ಇಲ್ಲ ನಿನಗ ಏಟ್ ಬೇಕಾಗ ನಾಲಿಗೆ ಕಡಿತೇನ ನನಗೆ? ಆ ಇಲ್ಲ ಇಲ್ಲ ಅಂತ ಇಲ್ಲ ಇಲ್ಲ ಇಲ್ಲಿ ನೋಡಿಲ್ಲಿ ನಮ್ಮನ್ನು ಬಿಟ್ಟಿರ್ತಿ. ಡ್ಯಾನ್ಸ್ ಮಾಡುವ. ಮಾಡಿ ನೀನು ಫಸ್ಟ್ ಮಾಡಿ. ನೀ ಮಾಡಿ ತೋರ್ಸ. ಅಲ್ಲಿ ಹುಡುಗ ಸಾಣ, ಅಲ್ಲಿ ಹುಡುಗ ಮಮ್ಮಿ ನೋಡು, ಮಮ್ಮಿ ನೋಡು ಮಾಡ. ಅದ ಈ ಕಡೆ ತಿರ್ಸಿ, ನಿನ್ನ ಕಡೆ ತಿರ್ಸಿ ತೋರ್ಸ್. ನಿನ್ನ ಸ್ವಲ್ಪ ತೋರ್ಸ್. ಆಕಿ ಕ್ಯಾಮ್ರಾ ಹಿಡಗದ ತಕ್ಷಣ ಬಂದ ಬಿಡ್ತಪ್ಪಕ್ಕಿನ ಡ್ಯಾನ್ಸ್ ಗೀನ್ಸ್ ಎಲ್ಲ.